ಬೆಂಗಳೂರು ಅಂದ್ರೆ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ. ಆದ್ರೆ ಕೆಲವು ಮಂದಿ ತಮ್ಮ ಸ್ವಾರ್ಥಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗೋ ಹುಚ್ಚಿಗಾಗಿ ಈ ಊರಿನ ನೆಮ್ಮದಿಗೆ ಮತ್ತೆ ಬೆಂಕಿ ಇಡೋಕೆ ಇಳಿದಿದ್ದಾರೆ. ಬುಧವಾರ ಸಂಜೆ ಬಸವನಗುಡಿಯ ಎನ್ಆರ್ ರಸ್ತೆಯಲ್ಲಿ ನಡೆದ ರಂಪಾಟ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ವೇಳೆ ಶುರುವಾದ ಕಿರಿಕ್ ಹೊಡೆದಾಟ ರಾಡ್ ಬೀಸೋ ಮಟ್ಟಕ್ಕೆ ಹೋಗಿ ತಲುಪಿದೆ. ಇತ್ತ ಕಡೆ ಮುರಳಿ ಅನ್ನೋನ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ರಸ್ತೆ ಬಂದ್ ಮಾಡಿ ಧರಣಿ ಕೂತ ಪುನೀತ್ ಕೆರೆಹಳ್ಳಿ ಗ್ಯಾಂಗ್ನ ಪೊಲೀಸರು ಒಳಗ್ ಹಾಕಿದ್ದಾರೆ. ಅಷ್ಟಕ್ಕೂ ಬೀದಿಯಲ್ಲಿ ನಿಂತು ಇಂತಹ ಕೋಮು ದ್ವೇಷದ ನಾಟಕ ಆಡೋಕೆ ಇವರಿಗೆ ಧೈರ್ಯ ಎಲ್ಲಿಂದ ಬರ್ತಿದೆ? ರಾಜ್ಯದಲ್ಲಿ ಗೃಹ ಇಲಾಖೆ ಅಂತ ಒಂದು ಜೀವಂತವಾಗಿದ್ಯಾ? ಇವತ್ತನೇ ಈ ಅಸಲಿ ವಿಡಿಯೋದಲ್ಲಿ ಬಸವನಗುಡಿ ಗಲಾಟೆಯ ಅಸಲಿ ಬಂಡವಾಳವನ್ನ ಬಯಲು ಮಾಡ್ತೀವಿ. ಬುಧವಾರ ನಗರದಾದ್ಯಂತ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸಡಗರದಿಂದ ಸಾಗ್ತಾ ಇತ್ತು. ಎಲ್ಲಿಯೂ ಯಾವುದೇ ಅಹಿತಕರ ಘಟನೆ ನಡೆಯದೆ ಜನ ಹಬ್ಬವನ್ನ ಆಚರಿಸಿದ್ರು. ಆದ್ರೆ ಮೆರವಣಿಗೆ ಬಸವನಗುಡಿಯ ಎನ್ಆರ್ ರಸ್ತೆಗೆ ಬರ್ತಾ ಇದ್ದಂತೆ ಕಿಡಿ ಹೊತ್ತಿಕೊಂಡಿದೆ. ಅಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಆಫೀಸ್ ಇತ್ತು. ಆ ಸಮಯದಲ್ಲಿ ಕಚೇರಿ ಒಳಗಡೆ ಪುನೀತ್ ಕೆರೆಹಳ್ಳಿ ಮತ್ತು ಅವನ ಬೆಂಬಲಿಗರು ಕೂತಿದ್ರು. ಮೆರವಣಿಗೆ ಹೋಗ್ತಿದ್ದ ಗುಂಪೊಂದು ಆಫೀಸ್ ಕಡೆ ನೋಡಿ ಕೂಗಾಡಿದೆ. ಅವಾಚ್ಯ ಶಬ್ದಗಳಿಂದ ಬೈದಿದೆ ಅನ್ನೋದು ಇವರ ಮಾತು. ಇದನ್ನ ಕೇಳಿಸಿಕೊಂಡು ಮುರಳಿ ಮತ್ತು ಇತರರು ರಸ್ತೆಗೆ ಬಂದು ಎದುರು ನಿಂತಾಗ ಮಾತಿನ ಚಕಮಕಿ ಜೋರಾಗಿದೆ. ಆ ಗದ್ದಲದಲ್ಲೇ ಮತ್ತೊಂದು ಗುಂಪಿನ ಯುವಕನೊಬ್ಬ ಕಬ್ಬಿಣದ ರಾಡ್ನಿಂದ ಮುರಳಿ ತಲೆಗೆ ಬಲವಾಗಿ ಬೀಸಿದ್ದಾನೆ. ತಲೆಯಿಂದ ರಕ್ತ ಸುರಿತಾ ಇದ್ದಂತೆ ಪರಿಸ್ಥಿತಿಯನ್ನ ತೀವ್ರಗೊಳಿಸಿ ಆಸ್ಪತ್ರೆಗೆ ಹೋಗೋ ಬದಲು ಪುನೀತ್ ಕೆರೆಹಳ್ಳಿ ಇಡೀ ಗ್ಯಾಂಗ್ ಸಮೇತ ರಸ್ತೆ ಮಧ್ಯದಲ್ಲೇ ಜಮಾಯಿಸಿ ಧರಣಿ ಕೂತು ರಾದ್ಧಾಂತ ಎಬ್ಬಿಸಿದ. ಸ್ಥಳದಲ್ಲಿ ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಸ್ಥಳೀಯ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿ ಗುಂಪನ್ನ ಚದುರಿಸಿದ್ರು. ಸ್ಥಳಕ್ಕೆ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ ಭೇಟಿ ಕೊಟ್ಟು ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಹಿಡಿಯಿರಿ ಅಂತ ಒತ್ತಾಯಿಸಿದ್ರು. ಪೊಲೀಸರು ಸದ್ಯಕ್ಕೆ ಒಟ್ಟು 3 ಎಫ್ಐಆರ್ ಹಾಕಿ ಕಾನೂನು ಅಸ್ತ್ರ ಪ್ರಯೋಗಿಸಿದ್ದಾರೆ. ಮೊದಲ ಕೇಸ್ 2 ಗುಂಪುಗಳ ನಡುವೆ ದ್ವೇಷ ಹರಡಿದ್ದು ಮತ್ತು ಕೋಮು ಸೌಹಾರ್ದತೆಗೆ ಬೆಂಕಿ ಇಟ್ಟ ಆರೋಪದಡಿ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ಪುನೀತ್ ಗೌಡ, ವಿನೋದ್ ನಾಯ್ಕ್ ಮೇಲೆ ಕೇಸ್ ದಾಖಲಾಗಿದೆ. ಇದರಲ್ಲಿ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ ಮತ್ತು ವಿನೋದ್ ನಾಯ್ಕ್ ಮೂವರನ್ನು ಪೊಲೀಸರು ಹೆಡೆಮುರಿ ಕಟ್ಟಿ ಲಾಕಪ್ಗೆ ತಳ್ಳಿದ್ದಾರೆ. 2ನೇ ಕೇಸ್ ಕೊಲೆಯತ್ನ ಮತ್ತು ಎಸ್ಸಿ/ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಕಮಲ್ ಪಾಷಾ, ಅಬೂಬಕರ್ ಸಿದ್ದಿಕ್, ಸೈಯದ್ ಅನಾಸ್ ಮೇಲೆ ಕೇಸ್ ಬಿದ್ದಿದೆ. ಇವರನ್ನು ವಶಕ್ಕೆ ಪಡೆಯಲಾಗಿದ್ದು ಇವರೆಲ್ಲ ಅಪ್ರಾಪ್ತ ವಯಸ್ಕರು ಅನ್ನೋ ಸುದ್ದಿ ಹೊರಬಂದಿದೆ. 3ನೇ ಕೇಸ್ ಜನಸಾಮಾನ್ಯರ ಓಡಾಟಕ್ಕೆ ಅಡ್ಡ ಮಾಡಿ ನಡು ರಸ್ತೆಯಲ್ಲೇ ವಾಹನ ತಡೆದು ಟ್ರಾಫಿಕ್ ಜಾಮ್ ಸೃಷ್ಟಿಸಿದ ಪುಂಡರ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ಆಗಿದೆ. ಸದ್ಯಕ್ಕೆ ಮುನ್ನೆಚ್ಚರಿಕೆಯಾಗಿ ಇಡೀ ಏರಿಯಾದಲ್ಲಿ ಕೆಎಸ್ಆರ್ಪಿ ತುಕಡಿ ಬೀಡುಬಿಟ್ಟಿದ್ದು ಪೊಲೀಸರು ಹಗಲು ರಾತ್ರಿ ಗಸ್ತು ತಿರುಗ್ತಾ ಇದ್ದಾರೆ. ಇಲ್ಲಿ ನಾವು ಬಿಡಿಸಿ ನೋಡಬೇಕಾದ ಮುಖ್ಯ ವಿಷಯ ಒಂದಿದೆ. ಈ ಪುನೀತ್ ಕೆರೆಹಳ್ಳಿ ಮತ್ತು ಅವನ ಗ್ಯಾಂಗ್ಗೆ ಬೀದಿಗೆ ಬಂದು ಕಾನೂನು ಕೈಗೆತ್ತಿಕೊಳ್ಳೋಕೆ ಅಧಿಕಾರ ಕೊಟ್ಟ ಮನುಷ್ಯ ಯಾರು? ಇವರೇನು ಸರ್ಕಾರದಿಂದ ಅಪಾಯಿಂಟ್ ಆಗಿರೋ ಪೊಲೀಸ್ ಅಧಿಕಾರಿಗಳ? ರಸ್ತೆ ಮಧ್ಯೆ ಗಾಡಿಗಳನ್ನ ತಡೆಯೋದು, ಜನರ ಮೇಲೆ ದಾಳಿ ಮಾಡೋದು, ವಿಡಿಯೋ ಆನ್ ಮಾಡ್ಕೊಂಡು ನಾವೇ ರಕ್ಷಕರು ಅಂತ ಪೋಸ್ ಕೊಡೋದು, ಈ ಪುಂಡಾಟಕ್ಕೆ ಕೊನೆ ಮೊದಲೇ ಇಲ್ವಾ? ರಾಜ್ಯದಲ್ಲಿ ಏನಾದ್ರೂ ಕಾನೂನು ಉಲ್ಲಂಘನೆಯಾದ್ರೆ ಅದನ್ನ ನೋಡಿಕೊಳ್ಳೋಕೆ ಪೊಲೀಸ್ ಠಾಣೆಗಳಿವೆ, ಸಂವಿಧಾನ ಇದೆ. ಇವರಿಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಕ್ರಮ ತಗೋಬೇಕು. ಅದನ್ನ ಬಿಟ್ಟು ತಾವೇ ಗೂಂಡಾಗಳ ತರ ರಸ್ತೆಗೆ ಇಳಿಯೋದು ಯಾವ ಸೀಮೆ ದೇಶಭಕ್ತಿ? ಇಂತಹ ಕೋಮುದ್ವೇಷ ಹರಡೋ ಪುಂಡರನ್ನ ಹೀಗೆ ಬಿಟ್ರೆ ನಾಳೆ ಪ್ರತಿಯೊಬ್ಬನೂ ತಾನೇ ಪೊಲೀಸ್ ಅಂತ ರಸ್ತೆಯಲ್ಲಿ ಕತ್ತಿ ರೌಡ್ ಹಿಡ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬರುತ್ತೆ. ಕಂಪ್ಲೇಂಟ್ಸ್ 2 ಕಡೆ ಬರ್ತಾ ಇದ್ವಿ. ಸೊ ಅವರು ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಮುರಳಿ ಅನ್ನೋಂಥವ್ರಿಗೆ ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟಲ್ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ವಿ. ಕ್ಲಿನಿಕ್ ಆಫೀಸರ್ಸ್ ಎಲ್ಲ ಬೇಸಿಕ್ಲಿ ಅದು ನಾನು ಕೂಡ ಇಮಿಡಿಯೇಟ್ ಆಗಿ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ 2 ಕಡೆ ಏನು ಘಟನೆ ನಡೆದಿದೆ ಅನ್ನೋದು ನಾವು ತನಿಖೆ ಕಾಲದಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಇರುವ CCTV ಫುಟೇಜಸ್ ಮತ್ತು ನಮ್ಮ ಪೊಲೀಸ್ ಯಾರ್ಯಾರಿದ್ದಾರೆ ಅವರ ಹತ್ರ ಕೂಡ ನಾವು ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಕೆಲವು ಸಸ್ಪೆಕ್ಟ್ಸು ನಾವು ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡಿದ್ವಿ. ಈಗ ನಾವು ಸರ್ಕಾರವನ್ನ, ಮುಖ್ಯವಾಗಿ ಗೃಹ ಆಡಳಿತವನ್ನ ನೇರವಾಗಿ ಪ್ರಶ್ನೆ ಮಾಡಬೇಕಿದೆ. ರಾಜ್ಯದ ಗೃಹ ಖಾತೆ ಕಣ್ಮುಚ್ಚಿ ಕೂತ್ಕೊಂಡು ತೂಕಡಿಸ್ತಾ ಇದೆಯಾ? ಇದೇ ಪುನೀತ್ ಕೆರೆಹಳ್ಳಿ ಮೇಲೆ ಈ ಹಿಂದೆ ಸಾಲು ಕೇಸ್ಗಳು ಬಿದ್ದಿದೆ, ಕೋಮು ಗಲಭೆ ಎಬ್ಬಿಸಿದ ಆರೋಪಗಳಿದೆ. ಆದ್ರೂ ಇಂಥವರಿಗೆ ಪದೇ ಬೇಲ್ ಸಿಕ್ಕಿ ಹೊರಗೆ ಬಂದು ಮತ್ತೆ ಅದೇ ಗೂಂಡಾಗಿರಿ ಮಾಡ್ತಿದ್ರು ಇಂಟೆಲಿಜೆನ್ಸ್ ವಿಭಾಗ ಕತ್ತೆ ಕಾಯ್ತಾ ಇದೆಯಾ? ಇಂಥವರ ಮೇಲೆ ಗೂಂಡಾ ಆಕ್ಟ್ ಹಾಕಿ ಶಾಶ್ವತವಾಗಿ ಮಟ್ಟ ಹಾಕೋಕೆ ಸರ್ಕಾರಕ್ಕೆ ಯಾಕೆ ಧೈರ್ಯ ಸಾಲ್ತಾ ಇಲ್ಲ?
ಮಂತ್ರಿಗಳು ಮಾಧ್ಯಮಗಳ ಮುಂದೆ ಬಂದು ಭಾಷಣ ಬಿಗಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ರಾಜಧಾನಿ ಬೆಂಗಳೂರಿನ ಬೀದಿಯಲ್ಲೇ ರಕ್ತ ಹರಿಯುತ್ತೆ. ಮತಾಂಧ ಶಕ್ತಿಗಳು ರಂಪಾಂಡ ಮಾಡ್ತವೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗ್ ಬಂತು? ಯಾವುದೇ ಕೋಮಿನವರಾಗಿರ್ಲಿ ತಪ್ಪು ಮಾಡಿದಾಗ ಮುಲಾಜಿಲ್ದೆ ಜೈಲಿಗಟ್ಟೋ ಧೈರ್ಯ ಆಡಳಿತಕ್ಕೆ ಬೇಕಿದೆ. ಬೆಂಗಳೂರಿನ ಪ್ರಜ್ಞಾವಂತ ಜನರಿಗೆ ಶಾಂತಿ ಬೇಕು, ಅಭಿವೃದ್ಧಿ ಬೇಕು. ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಧರ್ಮದ ಹೆಸರಿನಲ್ಲಿ ವಿಷಬೀಜ ಬಿತ್ತು ಇಂತಹ ರೌಡಿ ಗ್ಯಾಂಗ್ಗಳನ್ನ ಸಮಾಜದಿಂದ ದೂರ ಇಡಬೇಕಿದೆ. ಮುರಳಿ ಮೇಲೆ ಹಲ್ಲೆ ಮಾಡಿದವರು ಅಪ್ರಾಪ್ತರೇ ಆಗಿರ್ಲಿ, ಪ್ರಚೋದನೆ ಕೊಟ್ಟು ರಸ್ತೆ ತಡೆದ ಪುನೀತ್ ಕೆರೆಹಳ್ಳಿ ಪಡಿಯೇ ಆಗಿರ್ಲಿ, ಕಾನೂನಿನ ಮುಂದೆ ಎಲ್ಲರಿಗೂ ತಕ್ಕ ಶಿಕ್ಷೆಯಾಗಲೇಬೇಕು. ಈ ಘಟನೆಯ ಬಗ್ಗೆ ಮತ್ತು ಇಂತಹ ಬೀದಿ ರೌಡಿಸಂ ಮಟ್ಟ ಹಾಕಲು ಸರ್ಕಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ನೇರ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ.